ವಿಷಯ ತಾಯಿ ಇಷ್ಟ ಮಟ್ಟ ಮನ್ಯಾನ ಕೆಲಸ ಎಲ್ಲ ಮಾಡಿ ರಗಡಾತ್ ನನಗೆ. ಈಗ ಪಟ್ ನಾಷ್ಟಾದೊಂದು ಮುಗಿಸ್ಕೊಂಡ್ಬಿಟ್ನಿ ಅಂದ್ರೆ ಇನ್ನು ಅಡುಗೆಗದು ಇಡ್ಬೇಕು. ನಾಷ್ಟಾಗ ಪಡ್ಡಿಗೆ ಹಾಕಿದ್ನಿ, ನಿನ್ನೆ ದೋಸೆ ಮಾಡಿದ್ನಿ, ಅದ ಒಂದಿಷ್ಟು ಇಟ್ಟು ತೆಗೆದಿಟ್ಟಿದ್ನಿ. ಇವತ್ತು ಪಡ್ಡು ಮಾಡ್ಕೊಂಡ್ಬಿಡ್ತೇನಂತ. ಹುಡುಗರು ಶಾಲೆಗೂ ಆಕೈತಿ, ಎಲ್ಲದಕ್ಕೂ ಆಗ್ತೈತಿ. ಸ್ವಲ್ಪ ಹಿಟ್ಟು ಜಾಸ್ತಿನೇ ಐತಿ. ಪಾರಕ್ಕಗೂ ಗಿರ್ಜಕ್ಕಗೂ ಬಾ ಅಂತೇಳೀನಿ, ಬರ್ತೇನಂತಂದಾರ ನಾಷ್ಟ ಮಾಡೋಕ್ಕಿಲ್ಲೇ. ಆಮೇಲೆ ಇನ್ನೊಂದಿಷ್ಟು ಫೋನ್ ಮಾಡಿದ್ರೆ ಆತ, ಮೊದಲೊಂದಿಟ್ಟು ಚಾರ ಮಾಡ್ತೀನಿ, ಒಂದಿಟ್ಟು ಚಾ ಮಾಡ್ಕೊಂಡು ಕುಡಿದ್ರೆ ಸಮಾಧಾನ ಆಕೈತತ್ತಾಗ. ಚಾಕೊಂದು ಇಟ್ನಿ, ಚಾ ಬಿಸಿ ಆಗೋ ಮಟ್ಟ ಒಂದಿಟ್ಟು ಇಟ್ಟಾರ ಇದನ್ನು ಮಾಡ್ತೇನೆ. ಅದು ಐತಿ, ಒಂದಿಟ್ಟು ಕಲಿಸಿ ಇಟ್ನಪ್ಪ ಅಂತಂದ್ರೆ ಚಲೋ ಆಗ್ತೈತಿ. ಉಪ್ಪದು ಹಾಕ್ಬೇಕು, ಉಪ್ಪದು ಏನು ಹಾಕಿಲ್ಲ ನಾನು. ಒಂದಿಟ್ಟು ಮಸಾಲಿನ ಪಡ್ಡು ಮಾಡಿಬಿಡ್ತೇನೆ, ಉಳ್ಳಾಗಡ್ಡಿ ಅದೆಲ್ಲ ಹೆಚ್ಚಿ ಒಂದಿಟ್ಟು ಮಿಕ್ಸ್ ಮಾಡಿದ್ರೆ ರುಚಿ ಅನ್ನಿಸ್ತೈತಿ ತಿನ್ನಾಕ. ನಿನ್ನೆ ಮಾಡಿದ್ದು ಹಿಟ್ಟಾದ್ರೂ ಎಷ್ಟು ಚಂದ ಹುಳಿ ಬಂದೈತೆ ನೋಡಿ. ಇದಕ್ಕೊಂದಿಷ್ಟು ಏನದ ಉಳ್ಳಾಗಡ್ಡಿ, ಹಸಿಮೆಣ್ಸಿನ್ಕಾಯಿ, ಆಮೇಲೆ ಒಂದು ಸ್ವಲ್ಪ ಜೀರಿಗೆ, ಉಪ್ಪು ಅದನ್ನೆಲ್ಲ ಹಾಕಿ ಒಂದು ಸ್ವಲ್ಪ ಚಂದಂಗೆ ಫ್ರೈ ಮಾಡಿಕೊಂಡು ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಂಡು, ಅಂದ್ರೆ ಕರಿಬೇವು ಮೇನ್ ಮಾಡಿ ಒಂದು ಸ್ವಲ್ಪ ಕರಿಬೇವು ಮತ್ತು ಬೇಕಂದ್ರೆ ಕೊತ್ತಂಬರಿ ಇದನ್ನೆಲ್ಲ ಹಾಕಿ ಮಾಡ್ಕೊಂಡ್ರೆ ಎಷ್ಟು ರುಚಿ ಆಗ್ತೈತೆ ತಿನ್ನಾಕ. ಒಮ್ಮೊಮ್ಮೆ ಚಟ್ನಿ ಇಲ್ಲಪ್ಪ ಅಂದ್ರೂ ಆರಾಮ್ ನಾವು ಚಹಾ ಜೊತೆಗೂ ತಿನ್ಬೋದು, ಅಷ್ಟು ರುಚಿ ಆಗ್ತೈತಿ. ನೋಡೋಣ, ಹುಡುಗರದೆಲ್ಲ ಮುಗಿಸ್ತೇನೆ. ಹುಡುಗರದೆಲ್ಲ ಮುಗಿಸಿ ಮನೆಯವ್ರದ್ದೆಲ್ಲ ಮುಗಿಸಿ ಇನ್ನೊಮ್ಮೆ ಗಿರ್ಜಿಗೆ ಪಾರಕ್ಕಾಗದು ಫೋನ್ ಮಾಡ್ತೀನಿ. ಬರ್ತೇನಂತಂದಾರ. ಬಂದಂದ್ರೆ ಕುಂತ್ಕೊಂಡು ನಾಷ್ಟ ಮಾಡ್ಕೊಂಡ್ರೆ ಆತ. ಮನೆಯಿಂದ ಹೇಳತ್ತೀವಿ ಹೊರಗೆ ಹೋಗ್ಬೇಕು, ಊಟ ಮಾಡಬೇಕು, ಅಡುಗೆ ಮಾಡ್ಕೊಂಡು ಅಂತೇಳಿ, ಆದರೆ ಮಾಡೋಕ್ಕಾಗತ್ತಿಲ್ಲ. ನೋಡ್ಬೇಕಪ್ಪ, ಅದ್ರ ಬಗ್ಗೆ ಮಾತಾಡ್ಕೊಂಡು ಏನು ಅನ್ನೋದು ಇದನ್ನು ಮಾಡ್ಕೋಬೇಕಾ. ಸಾರಿ ಫ್ರೆಂಡ್ಸ್, ಇಷ್ಟು ದಿನ ಸ್ವಲ್ಪ ಹುಡುಗರಿಗೆಲ್ಲ ಹುಷಾರಿರಲಿಲ್ಲ. ಆಮೇಲೆ ಈ ಹುಡುಗರಿಗೆಲ್ಲ ಹುಷಾರಾಗಿ ಇನ್ನೇನು ವಿಡಿಯೋ ಮಾಡ್ಬೇಕಂತ ಶುರು ಮಾಡಿದ್ನಂದ್ರೆ ನನಗೆ ಹುಷಾರಿಲ್ಲ. ಅಂದ್ರೂ ಹೆಂಗೋ ಒಂದು ಇವತ್ತು ಕುಂತು ಭಾಳ ದಿನ ಬಿಟ್ಟರೆ ಇದನ್ನು ಆಗ್ತೈತಿ ಅಂಥೇಳಿ ವಿಡಿಯೋ ಮಾಡತ್ತೀನಿ. ಸುಮ್ಮನೆ ವಿಡಿಯೋ ಮಾಡತ್ತೀನಿ. ಐ ಹೋಪ್ ನಿಮ್ಗೆ ಭಾಳ ಇಷ್ಟ ಆಗ್ತೈತಿ ಅಂತ ಅಂದ್ಕೊಂಡೀನಿ. ನನ್ನ ಚಾನಲ್ ಒಳಗೆ ಯಾವ ಥರ ಆಯ್ತಪ್ಪ ಅಂದ್ರೆ ಬರೀ ನಾನು ರೆಸಿಪಿ ವೀಡಿಯೋಸ್ ಅಡುಗೆದೆಲ್ಲ ನಾನು ಮಾಡಿ ತಮ್ನೇಲ್ ಮಾಡಿರ್ತೀನಲ್ಲ ಫ್ರೆಂಡ್ಸ್, ಅದಷ್ಟು ನಂದು ರೀಚ್ ಆಗತ್ತೈತಿ. ಮತ್ತು ನಾನು ಬೇರೆ ಕಥೆ ಎಲ್ಲ ಮಾಡ್ತೀನಿ ಅಂತಂದ್ರೆ ಅಷ್ಟು ರೀಚ್ ಆಗತ್ತಿಲ್ಲ. ನಾನು ಏನು ಮಾಡ್ತೀನಿ ಅಂತಂದ್ರೆ, ನಾನು ಎದಕ್ಕೆ ಇಷ್ಟು ದಿನ ಮಾಡತ್ತಿದ್ದಿಲ್ಲ, ಜಾಸ್ತಿ ತಲೆ ಕೆಡ್ಸ್ಕೊಂಡಿಲ್ಲ ಅಂದ್ರೆ ಬೇರೆ ಕಥೆ ಹಾಕಿದ್ರೆ ವಿಡಿಯೋ ವೈರಲ್ ಆಗತ್ತಿಲ್ಲ. ಆಮೇಲೆ ಬರೀ ಅಡುಗೆದನ್ನ ನಾನು ಎಷ್ಟಂತ ಅಡುಗೆ ತೋರಿಸ್ಲಿ, ಎಷ್ಟಂತ ಗೆಳತಾರ ಮನೆಗೆ ಹೋಗಿ ತಿನ್ನೋದು, ನಮ್ಮ ಮನ್ಯಾಗ ಅವ್ರು ಬಂದು ತಿನ್ನೋದು, ಇದೇ ವಿಡಿಯೋ ಮಾಡ್ಲಪ್ಪ, ಏನು ಬೇರೆ ಸ್ಟಾರ್ಟ್ ಮಾಡ್ಲು ಅಂತ ಅನ್ಕೊಳತ್ತಿದ್ದೆ. ಬಟ್ ಆ ಟೈಮ್ ಒಳಗೆ ನಮ್ಮ ಮನೆಯವ್ರು ಏನಂದ್ರೆ, ನಿಮ್ಮ ಚಾನಲ್ ಒಳಗೆ ಯಾವ ಥರ ತಮ್ನೇಲ್ ಹಾಕಿದ್ರೆ, ಯಾವ ಥರ ವಿಡಿಯೋ ಮಾಡಿ ಹಾಕಿದ್ರೆ ನಿನಗೆ ರೀಚ್ ಸಿಗತ್ತೈತೆ ನೋಡು, ಅದೇ ಥರನೇ ಅದ್ರೊಳಗನೆ ಬೇರೆ ಬೇರೆ ಕತೆ ಮಾಡಿ ಹಾಕು. ಸುಮ್ಮನೆ ನಿನ್ನಗೆ ಫಾಲೋ ಮಾಡಿರೋ ಜನಕ್ಕೆ ನೋಡೋಕೆ ಆ ಟೈಪ್ ವಿಡಿಯೋ ನೋಡೋಕೆ ಇಷ್ಟ ಐತಿ ಅಂತಂದ್ರೆ ಅದೇ ಟೈಪ್ ವಿಡಿಯೋನ ಹಾಕು ಅಂತೇಳಿ ಅವ್ರು ಹೇಳಿದ ಮೇಲೆ, ಹೌದಲ್ಲ, ಅವ್ರಿಗೆ ಯಾವ ಥರ ನೋಡೋಕೆ ಇಷ್ಟ ಆಗತ್ತೈತಿ ಆ ಥರ ನಾನು ಹಾಕಿದ್ರೆ ನನಗೆ ಇನ್ನೂ ರೀಚ್ ಸಿಗ್ತೈತಿ ಅಂತೇಳಿ. ಸೊ ನನಗೂ ಅದ ಅನ್ಸಾಕತ್ತ. ಅದಕ್ಕೆ ಇನ್ಮೇಲಿಂದ ಆದಷ್ಟು ಅಂದರೆ ಏನು ರೀ ಫ್ರೆಂಡ್ಸ್, ನಾನು ಜಾಸ್ತಿ ರೆಸಿಪಿ ವಿಡಿಯೋ, ಅಡುಗೆ ಮಾಡೋ ವಿಡಿಯೋನೇ ಹಾಕ್ತೀನಿ. ಯಾಕಪ್ಪ ಅಂದರೆ ಬೇರೆ ವಿಡಿಯೋ ಎಲ್ಲ ನಾನು ಟ್ರೈ ಮಾಡಿ ನೋಡಿದೆ, ಸ್ಟೋರಿ ಎಲ್ಲ ಮಾಡಿ ನೋಡೋಕೆ, ಬಟ್ ಅದು ಯಾವುದೂ ಕ್ಲಿಕ್ ಆಗತ್ತಿಲ್ಲ. ರೆಸಿಪಿ ವಿಡಿಯೋನ ನಾನು ಮಾಡಿ ಹಾಕ್ತೀನಿ. ಈ ಥರ ಊಟ ಎಲ್ಲ ಕುಂತು ಊಟ ಮಾಡೋದು, ನಾಷ್ಟ ಮಾಡೋದು, ಇಲ್ಲ ಹೊಲಕ್ಕೆದು ಹೋಗಿ ಅಡುಗೆ ಮಾಡ್ಕೊಂಡು ಊಟ ಮಾಡೋದು. ಸೊ ಈ ಥರ ಎಲ್ಲ ನಾನು ನನ್ನ ಚಾನಲ್ ಒಳಗೆ ವಿಡಿಯೋ ಹಾಕ್ಕೊತ ಹೋಗ್ತೀನಿ. ನೋಡಿ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತ, ಆಮೇಲೆ ಅದು ಬೇಡ ಬಿಡ್ರಿ, ಅದು ಈಗ ಹೇಳ್ಬೇಕು ಅಂದ್ಕೊಂಡಿದ್ದೆ, ಬಟ್ ಈಗ ಹೇಳೋದು ಬೇಡ, ಅದಾದಮೇಲೆ ನಾನು ಹೇಳ್ತೀನಂತ ನಿಮ್ಗೆ. ಓಕೆ ಫ್ರೆಂಡ್ಸ್, ಸ್ವಲ್ಪ ಬರೀ ಕತೆ ಮುಂದುವರ್ಸೋಣಂತೆ. ಚಹಾ ಕುಡಿಯೋದ್ರೊಳಗೆ ಚಟ್ನಿನೂ ಆಯ್ತು, ಆಮೇಲೆ ಪಡ್ಡಿಗೂ ಹಾಕೇ ಬಿಟ್ನಿ. ನಮ್ಮ ಹುಡುಗಿ ಪಡ್ಡಿಗೆ ಇದನ್ನ ಮಸಾಲೆ ಅದು ಹಾಕಿದ್ರೆ ತಿನ್ನಂಗಿಲ್ಲ, ಉಳ್ಳಾಗಡ್ಡಿ ಅದು, ಅದಕ್ಕೆ ಹಾಕಿ ಸಾಧಾನ ಮಾಡಿಟ್ಟೇನಿ. ನಂಗೆ ಟೈಮ್ ಆಗ್ಬೇ, ಲಗು ಡಬ್ಬಿ ಕಟ್ಟಿ ಇಲ್ಲ ನೀನು, ನಂಗೆ ನಾಷ್ಟ ಹಾಕೊಡು, ಹೊಟ್ಟೆ ಹೆಸರ್ತೈತಿ, ಹೋಗ್ತೀನಿ ನಾನು, 9 ಗಂಟೆ ಆಯ್ತು. ಅಯ್ಯಯ್ಯವ್ವ, ನಿಂದು ಡಬ್ಬಿ ಕಟ್ಟಿಟ್ಟಿನಿ ಎಷ್ಟೊತ್ತಾತು ನೋಡಿ, ಅಲ್ಲಿ ಮುಂದಿಟ್ಟು ಬಂದೀನಿ. ನಿನಗೆ ನಾಷ್ಟಾನು ಹಾಕಿಟ್ಟಿನಿ ನೋಡ್ದೆ, ಬಿಸಿವ್ ಅಂತೇಳಿ ಈಗ ಹಾಕಿದ್ನಿ. ನಾನು ಕರೆ ಮಟ್ಟ ಅಂದ್ರೆ ನೀನೇ ಬಂದೆವ, ಬಾ ಕುಂದ್ರ ಬಾ ಪಟ್ನ. ಹೌದನ, ಆಯ್ತು ತಗೋ. ಹಂಗಿದ್ರೆ ಬಾಟ್ಲಿಗೆ ನೀರದು ಹಾಕಿ ಇಲ್ಲ ಮತ್ತೆ? ಹಾಕಿನ ತಗೋ, ಬಾಟ್ಲಿಗೆ ನೀರು ಹಾಕಿ ಡಬ್ಬಿ ಕಟ್ಟಿ ಇಟ್ಟೀನಿ. ಇದು ಈಗ ನೀ ತಿನ್ನೋದನ್ನ ನೋಡು, ತಿಂದು ಹೋಗೋದಷ್ಟ ನೋಡಿ ಈಗ. ಹೌದನ, ಆಯ್ತು ನಂಗೆ ಲಘು ಹಾಕ್ಕೊಡು, ನನ್ನ ಗೆಳತಿ ಬರಾತಾಳಲ್ಲಿ, ಹೋಗ್ತೇನೆ ನಾನು. ಕುಂದ್ರ ಹಾಕ್ತೀನಿ. ಇದ್ರ ಉಳ್ಳಾಗಡ್ಡಿ ಅದು ಹಾಕಿ ಮತ್ತೆ ನಂಗೆ ಉಳ್ಳಾಗಡ್ಡಿ ಅದು ಇದ್ರ ಬ್ಯಾಡ್ ನೋಡುವ, ಮತ್ತೆ ನಾ ತಿನ್ನಂಗಿಲ್ಲ ಆ ಕಡೆ.
ಅಯ್ಯ ನೀನು ನಾಟಕಸಾನಿ ಮೊದಲು ತಿಂದಾರ ನೋಡ ಉಳ್ಳಾಗಡ್ಡಿ ಅದು ನಮಗೆ ಹಾಕೊಂಡಿನಿ ನಿನಗೆ ಹಾಕಿಲ್ಲ ನಾನು ತಿಂದಾರ ನೋಡು ನೀ ತಿನ್ನಂಗಿಲ್ಲ ಅಂತ ಗೊತ್ತಿದ್ದನ ನಾನು ನಿನಗೆ ಬೇರೆನ ಮಾಡೇನಂತ ಸ್ವಲ್ಪ ಹಿಟ್ಟು ತೆಗೆದಿಟ್ಟಿನಿ ತಗೋ ನಿನಗೆ ಶಾಲಿಲಿಂದ ಬಂದ್ಮೇಲೆ ಮತ್ತೆ ನೀ ಪಡ್ಡ ಅಂದ್ರೆ ಪಡ್ಡ ಇಲ್ಲ ದೋಸೆ ಉತ್ತಪ್ಪ ಅಂದ್ರೆ ಉತ್ತಪ್ಪ ನಿಂಗೆ ಏನು ಕೇಳ್ತಿ ಅದನ್ನ ಮಾಡಿಕೊಡ್ತೀನಿ ಅಂತ ಹೌದನ ಹೌದು ಹೇಳ್ಬೆ ಹಾಕಿಲ್ಲ ನೋಡು ಮಸ್ತಾಗ್ಯಾವ ತಗೋ ಚಟ್ನಿನೂ ಮಸ್ತಾಗೈತೆ ನೋಡಿ ಚಟ್ನಿ ಗಟ್ಟಿ ಮಾಡಿ ಅಲ್ಲ ಹ್ಞೂ ನಯ್ಯವ ತಾಯಿ ನೀ ಚಟ್ನಿ ಸ್ವಲ್ಪ ಅಳಕ್ ಮಾಡಿದ್ರೆ ತಿನ್ನಂಗಿಲ್ಲಲ್ಲ ಯವ್ವ ಮತ್ತು ಅದಕ್ಕೆ ನೀನು ಪೂರ್ತಕ್ಕಂತೇಳಿ ಸೈಡಿಗೆ ತೆಗೆದಿಟ್ಟಿರ್ತೇನೆ ಮತ್ತು ಪ್ರತಿ ಸರ್ತಿ ಹಂಗೆ ಮಾಡಂಗಿಲ್ಲನ ಇಲ್ಲಾಂದ್ರೆ ಒದ್ರಕೊಂತೀವ ನನ್ನ ಹೆಸರ್ಲೆ ಮಸ್ತಾಗೈತೆ ನೋಡಿ ಚಟ್ನಿನೂ ಮಸ್ತಾಗೈತಿ ಪಡ್ಡುನು ಮಸ್ತಾಗ್ಯಾವ ಯವ್ವ ಮತ್ತು ನಾನು ಇನ್ನೇ ನಿನಗೆ ನನ್ನ ಗೆಳತಿಗೂ ಸೇರೆ ಡಬ್ಬಿ ಕಟ್ಟ ಅಂತಂದಿದ್ನಲ್ಬೆ ಕಟ್ಟಿ ಏನ ಅಕ್ಕಿಗೂ ಹ್ಞೂ ನವ ಕಟ್ಟಿನ ನೋಡ ಮತ್ತು ನನ್ನ ಗೆಳತಿ ಪ್ಯಾಟಿಗೆ ಇದು ಅವ್ರ ಮಮ್ಮಿ ಇಲ್ಲ ಊರಿಗೆ ಹೋಗ್ಯಾರ ಅಂತ ಹೇಳಿ ಅಲ್ಲ ಕಟ್ಟಿನ ನೋಡು ಹೌದನ ಚಲೋ ಆತ್ಬಿಡ ಪಾಪಕ್ಕಿ ನಿನ್ನೆ ಹೊರಗಿಂದನ ತಿಂದಿದ್ದೇವ ಆಕಿ ಕಡೆಗೆ ಭಾಳ ರೊಕ್ಕನೂ ಇದ್ದಿದ್ದಿಲ್ಲ 20 ರೂಪಾಯಿನೂ ಇತ್ತ ಅದೇ 20 ರೂಪಾಯಿ ಕೊಟ್ಟು ಅರ್ಧ ಇದು ಏನದ ಕುಷ್ಕ ಅದನ್ನ ತಗೊಂಡು ತಿಂದ್ಲ ಅದಕ್ಕಂದಲ್ಲೇ ನಾ ಹೇಳಿದ್ನಕ್ಕಿಗೆ ನಿಮ್ಮ ಮಮ್ಮಿ ಎಷ್ಟು ದಿನ ಬರಂಗಿಲ್ಲ ಅಂತಂದೆ ಒಂದು ವಾರ ಬರಂಗಿಲ್ಲ ಅಂತಂದ್ಲೆ ಹಂಗಿದ್ರೆ ನೀನು ದಿನ ಡಬ್ಬಿ ತರಬೇಡ ನಾನು ನಿಂಗೆ ನಮ್ಮ ಅವ್ವನ ಕಡೆಗೆ ಹೇಳಿ ಕಟ್ಟಿಸ್ಕೊಂಡು ಬರ್ತೀನಿ ಅಂತ ಹೇಳಿದ್ನೆ ಬೇಡ ಅಂದ್ಲ ಅಂದ್ರು ನಾನು ನನ್ನ ಬೆಸ್ಟ್ ಫ್ರೆಂಡ್ ಅಲ್ಲ ಆಕಿ ಅದಕ್ಕೆ ಕಟ್ಟಿಸ್ಕೊಂಡು ಬರ್ತೀನಿ ಅಂತಂದೆ ಹ್ಞೂ ಅಂತಂದ್ವಿ ಮತ್ತೆ ಹೌದನ ಮತ್ತೆ ಡಬ್ಬಿ ಏನೋ ಕಟ್ತೇನವ ಮುಂಜಾನೆ ನಾಷ್ಟ ಕರಿಬೇಕಿಲ್ಲ ಮತ್ತೆ ಇಲ್ಲೇ ಬಂದು ತಿಂದು ಹೋಗ್ತಿದ್ಲೆ ಇಲ್ಲ ನಾಷ್ಟ ಅವ್ರ ಅಪ್ಪಾರೇನ ಮುಂಜಾನೆ ತಂದು ಕೊಟ್ಟಿರ್ತಾರಂತ ಅಕ್ಕಿಗೆ ಆಮೇಲೆ ಅವ್ರ ಅಪ್ಪಾರಿಗೆ ತಂದು ಮಾಡಿ ಕೊಟ್ಟಿರ್ತಾರಂತ ಅದನ್ನೇ ತಿಂದಿರ್ತಾಳಂತ ಡಬ್ಬಿದ ಪ್ರಾಬ್ಲಮ್ ನೋಡ ಅವ್ರದ್ದು ಹೌದನ ಆಯ್ತು ಬಿಡವ ಕಟ್ಟೇನು ನೋಡ ಕೊಡು ಅಕ್ಕಿಗೆ ಆಯ್ತು ತಗೋಬೇ ನಾವು ಹೋಗ್ತೇನೆ ಟೈಮ್ ಆತ ಅಕ್ಕಿನೂ ಬಂದು ನಿಂತಿರ್ತಾಳಿಗೆ ಅಲ್ಲಿ ಹೊರಗೆ ಆಯ್ತು ತಗೋರವ್ವ ಹೋಗಿ ಬಾ ಹುಷಾರು ನೋಡು ಆಯ್ತು ತಗೋ ಅಥವಾ ಈ ಹುಡುಗಿ ಶಾಲಿಗೆ ಮುಗಿಯೋ ಮಟ ತಲೆ ಚಿಟ್ಟಿಡ್ದೋಗ್ತೈತಿ ಹೋದ್ರೆ ಇನ್ನು ಗಿರ್ಜಿಗೆ ಪರಕಕ್ಕೆ ಫೋನಾರ ಮಾಡ್ತೀನಿ ತಡಿ ಫೋನ್ ಮಾಡಿದ್ನಂದ್ರೆ ಬಂದಾರ ಬರ್ತಾರ ಹೊಟ್ಟೆ ಹಸಿದ್ಬಿಟ್ಟೈತೆ ನನಗೂ ತಿಂದು ಅದು ಏನು ಅನ್ನೋದು ಹೊಲಕ್ಕೆ ಹೋಗೋದು ಏನು ಮಾಡೋದು ಏನು ಬ್ಯಾಡೋ ಅದನ್ನು ಕೇಳ್ತೇನತ್ತ ಹಲೋ ಗಿರ್ಜಿ ನಾನ್ಲೇ ಏನು ಬರ್ತೀರಿ ಇಲ್ಲ ಪಟ್ ಬರ್ರಿ ವಾ ಇನ್ನಾದ್ರೂ ಬಂದಿಲ್ಲಲ್ಲ ಹೊಟ್ಟೆ ಹಸ್ದೈತೆ ಬರ್ರಿ ಪಟ್ನ ಹೌದನ ಬರಾತಿರೇನ ಆಯ್ತು ಬರಾತಾರಂತ ಪಟ್ ಹಾಕಿಟ್ನಂದ್ರೆ ಆಗುತ್ತಾ ಪಟ ಒಂದಿಷ್ಟು ಹಾಕಿಟ್ಟು ಬಿಡ್ತೇನೆ ಏನು ಮಾಡತ್ತೀಯ ಲಕ್ಷ್ಮಕ್ಕ ಅಯ್ಯಯ್ಯವ್ವ ಎಷ್ಟೊತ್ತ ಯವ್ವ ಕಾಯೋದು ನಿಮ್ಗೆ ಫೋನ್ ಹಚ್ಚೋ ಮಟ್ಟ ಬರಂಗಿಲ್ಲ ಏನ್ರಿ ನೀವು ಅಲ್ಲ ಪಟ ಮನೆಯನ್ ಕೆಲಸ ಮುಗಿಸ್ಕೊಂಡು ಬಾ ಅಂತೇಳಿ ನಿನ್ನೇನ ಬರೋಕ್ಕಾಗಲ್ಲ ನಿಮಗೆ ಲಗು ಅಯ್ಯಯ್ಯವ್ವ ನಾನು ಲಗುನ ಬಂದಿದ್ನೇವ ಇದು ಇವ್ರ ಮನೆಗೆ ಬಂದು ಎಷ್ಟಕ್ಕೆ ಒಂದು ಅರ್ಧ ತಾಸು ಮೇಲೆ ಆಯ್ತು ನಾನು ಬಾಲೆ ಪಟ್ನ ಹೋಗೋಣ ಅಂತಂದ್ರೆ ಈಕೆ ಕಡೆಗೆ ಇಲ್ಲಿ ನೀರು ಬಿಟ್ಟಿದ್ನಂತ ಮತ್ತೆ ತಡಿಯವ್ವ ಒಂದಿಟ್ಟು ಕುಡಿಯಾಕೂ ನೀರಿಲ್ಲ ತುಂಬ್ಕೊಂತೇನೆ ಅಂತೇಳಿ ಅಂತಂದ್ಲ ಮತ್ತೆ ಇನ್ನೇನು ಒಬ್ಬಕ್ಕೆ ತುಂಬಿ ಅಂತೇಳಿ ಆಕೆ ನಾ ತುಂಬ ಕೊಟ್ಟಂಗೆ ಸುರ್ಕೊಂಡು ಹಾಕಿ ಹಿಂಗಾಗಿ ಇಷ್ಟೊತ್ತಾತು ನೋಡವ ಹೌದನ ಕುಂದ್ರಿ ಯವ್ವ ಹೊಟ್ಟೆ ಹಸಿದ್ ಬಿಟ್ಟೈತೆ ಯವ್ವ ಮುಂಜಾನೆ ಬರೀ ಒಂದು ಚಾ ಮೇಲೆ ಅದನ್ನು ನೋಡೋ ಕಡೆ ಕುಂದ್ರಿ ಅವ್ರದ್ದು ಎಲ್ಲ ಮುಗಿಸಿದ್ನಿ ಹೋದ್ರಿ ಎಲ್ಲರೂ ಇನ್ನು ನಮ್ದ ನೋಡು ಕುಂದ್ರಿ ಯವ್ವ ಮೊದಲು ನಾಷ್ಟ ಮಾಡೋಣಂತ ಅಂದಂಗ ನೀವೇನು ಮಾಡಿದ್ರಿ ಮನ್ಯಾಗ ನಾಷ್ಟ ಲಕ್ಷ್ಮಕ್ಕ ನಮ್ದಂತೂ ಮುಂಜಾನೆ ಈಗ 9 ಗಂಟೆ ಸುಮಾರು 8:30 ಸುಮಾರು ನೀರು ಬಿಟ್ಟಿದ್ದ ಹಿಂಗಾಗಿ ಇವತ್ತು ನೀರು ಬರ್ತಾವ ಅನ್ನೋದು ಗೊತ್ತಿತ್ತಲ್ಲ ನನಗೆ ಅದಕ್ಕೆ ನಾ ಏನು ಮಾಡಿಬಿಟ್ನಿ ಮುಂಜಾನೆ ಎದ್ದು ಹೆಂಗಿದ್ರು ಮುಂಜಾನೆ ಎದ್ದಿರ್ತವಲ್ಲ ಪಟ ರೊಟ್ಟಿ ಆಮೇಲೆ ಕಿರ್ಕ್ಸಾಲಿ ಪಲ್ಯ ಆಮೇಲೆ ಮೆಂತೆ ಅದು ಇತ್ತ ಅದನ್ನು ಪಟ ರಾತ್ರಿನ ಸೋಸಿಟ್ಕೊಂಡಿದ್ನೆ ಮುಂಜಾನೆ ಎದ್ದು ತಾಳಿಸಿ ರೊಟ್ಟಿ ಮಾಡಿ ಇಟ್ಟು ಸಾರು ಕುದಿಸಿಟ್ಟೇನಿ ಒಗ್ಗರಣೆ ಹಾಕಿಲಿನ ಯಾಕಂದ್ರೆ ಈಗ ಯಾರೂ ತಿನ್ನಂಗಿಲ್ಲಲ್ಲ ಹಿಂಗಾಗಿ ಒಗ್ಗರಣೆ ಹಾಕಿ ಇದು ಕುದಿಸಿಟ್ಟೇನಿ ಒಗ್ಗರಣೆ ಹಾಕ್ಬೇಕು ಮಧ್ಯಾಹ್ನ ಟೈಮ್ನಾಗ ಆಮೇಲೆ ಅನ್ನಕ್ಕೊಂದಿಟ್ಟು ಬಂದೀನಿ ಈಗ ಒಲಿ ಮೇಲೆ ಅಲ್ಲ ಕಿಚನ್ ಮೇಲೆ ಬಿಟ್ಟು ಬಂದೀನಿ ಬಂದೇನಿ ನಮ್ಮ ಅತ್ತಿಗೆ ಒಂದು 5-10 ನಿಮಿಷ ಆತಂದ್ರೆ ಅನ್ನದ ಇಳಿಸಿ ಹಾಲಿಂದ ಡಬ್ರಿ ಇಟ್ಬಿಟ್ರೆ ಅದ್ರ ಮೇಲೆ ಬಿಸಿನ ಇರ್ತಾವಂತೇಳಿ ನಮ್ದು ಅದ ಬಿಡವ ಮುಂಜಾನೆ ಎದ್ದು ಎಲ್ಲೇ ರೊಟ್ಟಿ ಬಡಿ ಚಪಾತಿ ಮಾಡಿ ಬರೀ ಇವತ್ತು ರೊಟ್ಟಿ ಬಡ್ದಿಲ್ಲ ನಮ್ಮ ಹುಡುಗಿ ಶಾಲೆಗೆ ಚಪಾತಿ ತೊಗೊಂಡು ಹೋಗ್ತೇನೆ ದಿನ ರೊಟ್ಟಿ ಬೇಸರ ಆಗೈತಿ ಅಂತಂದ್ಲ ಹಿಂಗಾಗಿ ಚಪಾತಿ ಮಾಡಿದ್ನಿ ನೋಡುವ ಚಪಾತಿ ಮಡಿಕೆ ಕಾಳು ಪಲ್ಯ ಆಮೇಲೆ ಇದು ಹಸಿ ಖಾರ ಮಾಡಿದ್ನಿ ನಿನ್ನೆ ಅದ ಐತಿ ಅದನ್ನ ಕಟ್ಕೊಂಡು ಹೋದ್ಲು ಮೊಸರು ಅದೆಲ್ಲ ಹೌದೇನ ಯವ್ವ ಚಲೋ ಬಿಡಯವ್ವ ನಿಮ್ದು ನಮ್ಮ ಮನ್ಯಾಗ ಹಂಗಲ್ಲ ಯವ್ವ ನನ್ನ ಮಗಳಿಗೆ ಇಂಥದ್ದೇನಾರ ಕಟ್ಕೊಂಡು ಹೋಗ್ಬಿಡಣ್ಣ ನಾನು ಹರ್ಕೊಂಡ ತಿಂತಾಳಕ್ಕಿ ಅಕ್ಕಿಗೆ ರೊಟ್ಟಿ ಚಪಾತಿ ಇಂಥವೆಲ್ಲ ಬಗಿ ಬೀಳಂಗಿಲ್ಲ ಚಪಾತಿ ತಿಂತಾಳೆ
ಚಿಕನ್ ಅದು ಮಾಡ್ತೇವಲ್ಲ ಅವಾಗ ತಿಂತಾಳ. ಬೇರೆ ಟೈಮ್ನಾಗ ಆಕಿಗೆ ಡಬ್ಬಿಗದು ಇಡ್ಲಿ ದೋಸೆ ಪೂರಿ ಇಂಥವೆಲ್ಲ ಬೇಕಾಕಿಗೆ. ಅಯ್ಯವ ನಮ್ಮ ಹುಡುಗರ ಏನೋ ಲಕ್ಷ್ಮಕ್ಕ ಮೊದ್ಲು ಸಣ್ಣವರಿದ್ದಾಗ ಹಂಗ ಮಾಡ್ತಿದ್ರಿ. ಈಗ ಒಂದಿಟ್ಟು ತಿಳುವಳಿಕೆ ದೊಡ್ಡವ್ರು ಆಗ್ಯಾರಲ್ಲ, ಹಿಂಗಾಗಿ ರೊಟ್ಟಿ ಮೇಲೆ ಜೀವಿಗ. ಅಯ್ಯ ನಮ್ದು ಹಂಗ ಬಿಡೇವ, ನಮ್ದು ಇನ್ನ ಸಣ್ಣದೈತಲ್ಲ. ಅಯ್ಯೋ ಬ್ಯಾಡದ ಉಂಡೂರಿ ಅಂದ್ರೆ ಉಪವಾಸ ಉರಿತೈತಿ. ತೊಗರೇವ ಇದು ಈ ಸರ್ತಿ ಉಳ್ಳಾಗಡ್ಡಿ ಅದು ಹಾಕಿ ಮಾಡಿ ನೋಡು, ಒಂದಿಟ್ಟು ಒಗ್ಗರ್ನಿ ಕೊಟ್ಟು ಹೆಂಗಾಗೈತೆ ನೋಡ್ರಿ, ತಿಂದು ಹೇಳ್ರಿ. ಹೌದೇನ ಲಕ್ಷ್ಮಕ್ಕ? ಅದಕ್ಕೆ ಗಮ್ಮಂತ ವಾಸನೆ ಬರತೈತಿ ನೋಡು. ಮಸ್ತ್ ನೋಡಿ, ಒಟ್ಟ ಸಪ್ಪಗೆ ಅನ್ಸಂಗೇನೇ ಇಲ್ಲ. ಏನೋ ಒಂದು ಮಸಾಲೆ ಹಾಕೊಂಡು ತಿನ್ನಕತ್ತೇವೆ ಏನೋ ಅನ್ನೋಂಗೆ ರುಚಿ ಬರ್ತೈತಿ. ಮಸ್ತಿಗೆ ನೋಡು. ನಾನು ಪ್ರತಿ ಸರ್ತಿ ಮಾಡಿದ್ರೆ ಗಡ್ಬಡ್ದಾಗ ಹಂಗೆ ಮಾಡಿಬಿಡ್ತಿದ್ನೇವ. ಉಳ್ಳಾಗಡ್ಡಿ ಹಸಿಮೆಣ್ಸಿನ್ಕಾಯಿ ಜೀರಿಗೆನೂ ಐತಲ್ಲ, ಕರಿಬೇವನು ಹಾಕಿ ಕೊತ್ತಂಬರಿ ಹಾಕಿ ಮಸ್ತಿಗಾವ ನೋಡು. ಹೌದಲ್ಲ ಲಕ್ಷ್ಮಕ್ಕ? ಮಸ್ತಿಗಾವ. ಎಲ್ಲ ಮುಂಜಾನೆ ಗಡ್ಬಡ್ದಾಗ ಹಂಗೆ ಮಾಡಿ ಕಟ್ಟಿಬಿಡ್ತೇವೆ. ಚಲೋ ಆಗ್ಯಾವ ನೋಡು. ಅದ್ರಾಗೂ ನಾವು ಮಾಡೋದು ಕಮ್ಮಿನ. ಬರೀ ರೊಟ್ಟಿ ಚಪಾತಿ ಇದ್ರೆ ಮುಗಿದೋತ್ ನಮಗೆ. ಮಸ್ತಾಗ್ಯಾವ ನೋಡು. ನಾನು ಮಾಡ್ತೀನಿ ತಡಿ ಹಿಂಗೆ. ಚಲೋ ಆಗ್ತಾವವ. ಆದರೆ ಇನ್ನೇನು ನನ್ನ ಮಗಳಿಗೆ ಇಷ್ಟ ಆಗಂಗಿಲ್ಲವ ಇಂಥವೆಲ್ಲ ಹಾಕಿದ್ನಂದ್ರೆ. ಹಿಂಗಾಗಿ ಆಕಿಗೆ ಹಿಟ್ಟೊಂದು ಸ್ವಲ್ಪ ಬೇರೆನ ತೆಗೆದಿಟ್ಟಿರ್ತೇನೆ. ಹಿಟ್ಟೊಂದು ಸ್ವಲ್ಪ ಬೇರೆನ ತೆಗೆದಿಟ್ಟು ಹಂಗೆ ಮಾಡಿ ಕೊಟ್ಟಿದ್ನಿ ಆಕಿಗೆ. ಗಟ್ಟಿ ಚಟ್ನಿ ಒಂದಿಟ್ಟು ಮಾಡಿದ್ನಿ, ಒಂದು ಸ್ವಲ್ಪ ಜಾಸ್ತಿನೇ ತೆಗ್ದಿಟ್ಟಿದ್ನಿ, ನಮಗೂ ಬರ್ತೈತಂತೇಳಿ. ಅದಕ್ಕೆ ಅದನ್ನು ಹಾಕಿನಿ ನೋಡು. ಮಸ್ತಾಗೈತೆ ಬಿಡವ, ಮಸ್ತಾಗೈತೆ ಅಂತ. ಅಲ್ಲೇ ಪೆಂಡ್ಲಾರ ನಿಮ್ದು ಎಷ್ಟರ ತಿಂಡಿದ್ದಿತ್ತು, ಸುಮ್ಮನಿದ್ದಕ್ಕಿಗೆ ಬರ್ತೀರಿ ಅಲ್ಲಿ ಹೋಗೋಣ ಲಕ್ಷ್ಮಕ್ಕ, ಇಲ್ಲಿ ಹೋಗೋಣ ಲಕ್ಷ್ಮಕ್ಕ, ಅಲ್ಲಿ ಅಡುಗೆ ಮಾಡ್ಕೊಂಡು ತಿನ್ನೋಣ ಲಕ್ಷ್ಮಕ್ಕ ಅಂತ ಬಂದು ಆಸೆ ತೋರಿಸ್ತೀರಿ. ಮತ್ತು ಅದ್ರ ಬಗ್ಗೆ ಏನು ಮಾತಾ ಎತ್ತಂಗಿಲ್ಲಲ್ಲಿ ನೀವು. ಏನು ಹೊಲಕ್ಕೆ ಹೋಗಿ ಊಟ ಮಾಡೋದು ಅಂತಂದ್ರೆ ಏನು ಹೋಗೋಣ ಬ್ಯಾಡೋ ಏನು ಒಂದು ಮಾತಿಲ್ಲ, ಒಂದು ಕತಿ ಇಲ್ಲವ. ಎಲ್ಲಾರ್ಗಿ ಹೊಂಡಿಸ್ತೀನಿ ಅಂತಂದಿದ್ರವ ನೀವಿಬ್ರು ಸೇರಿ. ಏನದ್ರದ್ದು? ಅಯ್ಯ ಲಕ್ಷ್ಮಕ್ಕ, ಅದ್ರ ಬಗ್ಗೆನ ನಾವು ಇವತ್ತು ತಿಂದಂಗೂ ನಿನ್ನ ಮನ್ಯಾಗ ಪಟ್ಟು ತಿಂದಂಗೂ ಆಗ್ತೈತಿ, ಮಾತಾಡ್ದಂಗೂ ಆಗ್ತೈತಿ ಅಂತ ಅನ್ಕೊಂಡು ಬಂದೇನು ನೋಡುವ. ಹೌದಾ ಲಕ್ಷ್ಮಕ್ಕ? ಇಷ್ಟು ದಿನ ಹೆಂಗಿತ್ತು ಗೊತ್ತೇನ, ಒಂದೊಂದು ಫೋಟೋ ಸಿಕ್ಕರೆ ಒಂದೊಂದು ಫೋಟೋ ಸಿಗಾತಿರ್ಲಿಲ್ಲ. ಈಗ ಏನೈತಲ್ಲ ಎಲ್ಲ ಸೆಟ್ ಮಾಡ್ಕೊಂಡು ಆದ್ಮೇಲೆನ ವಿಡಿಯೋ ಒಳಗೆ ತೋರಿಸಿದ್ರೆ ಆತಂತೇಳಿ ನಾನು ಸುಮ್ಮನಿದ್ನಿ. ಈಗೆಲ್ಲ ಸೆಟ್ ಆಗೈತೆ ನೋಡುವ. ಇನ್ನೇನಿಲ್ಲ, ನಾವು ಹೋಗೋದು ಮಾಡ್ಕೊಂಡು ತಿನ್ನೋದು, ವಿಡಿಯೋ ಅವ್ರಿಗೆ ನಮ್ಮ ವೀಕ್ಷಕರಿಗೆಲ್ಲ ತೋರಿಸೋದು, ಅಪ್ಲೋಡ್ ಮಾಡೋದು ಅಷ್ಟೇ ಬಾಕಿ ಉಳಿದೈತಿ ನೋಡು. ಎಲ್ಲ ಆಗೈತಿ. ಇನ್ನೇನೋ ವಿಡಿಯೋ ಮಾಡೋಣಂತ, ಆಮೇಲೆ ವಿಡಿಯೋನ ತೋರಿಸ್ದಂಗೆ ಆಗ್ತೈತಿ. ನಾವು ಹೊಲಕ್ಕೆ ಹೋಗಿ ಊಟ ಮಾಡ್ಕೊಂಡು ಬಂದಂಗೂ ಆಗ್ತೈತಿ. ಇನ್ನು ಫಿಕ್ಸ್ ನೋಡುವ. ಇನ್ನು ನೆಕ್ಸ್ಟ್ ಯಾವಾಗ ಬರ್ತೈತಿ, ಇನ್ನೊಂದು 2 ದಿನ ಒಟ್ಟು ಶಿವರಾತ್ರಿ ಒಳಗನ ಆ ವಿಡಿಯೋ ಅಂತೂ ಪಕ್ಕಾ ಬರೋದಂತೂ ಗ್ಯಾರಂಟಿ ನೋಡು. ಹೌದನ? ಆಯ್ತು ತಗೋ, ಹಂಗಿದ್ರೆ ಚಲೋ ಆತ. ನಾನು ಅದು ಅನ್ಕೊಂತಿದ್ದೆ, ಇವರು ಬರ್ತಾರೆ ಸುಮ್ಮನಿದ್ದಕ್ಕೆ ಏನೇನಾರ ಆಸೆ ಹುಟ್ಟಿಸ್ತಾರೋ ಹೋಗ್ಬಿಡ್ತಾರಂತೇಳಿ. ಈಗೆಲ್ಲ ಮತ್ತು ಫೋಟೋಗಳದು ಸಿಕ್ಕಾವಂತಂತೀಯಲ್ಲ, ಚಲೋ ಆತ್ ಬಿಡು. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಈ ವಿಡಿಯೋ ಹೆಂಗೆ ಅನ್ಸಿತ್ತು ಅಂತೇಳಿ. ಸೊ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ಮತ್ತು ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.